ಹಲೋ ಎವ್ರಿವನ್, ನಮ್ಮ ಪುಟ್ಟ ಕಿಚನ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ದಾಲ್ ತಡ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊತೀನಿ. ಇಲ್ಲಿ ನೋಡಿ, ದಾಲ್ ತಡ್ಕ ಮತ್ತು ಪನ್ನೀರ್ ಮಸಾಲ ಒಳ್ಳೆ ಕಾಂಬಿನೇಷನ್. ಈಗ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅಲ್ಲಿ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ಆಮೇಲೆ ಒಂದು ಪಲಾವ್ ಎಲೆ, ಒಂದು 3 ಪಲಾವ್ ಎಲೆ ಹಾಕ್ಕೊಂಡು ನೋಡಿ, ಸಾಸಿವೆ ಚಟ ಅಂತ ಇದಾಗ್ತಾಯಿದೆ. ಆಮೇಲೆ ಅದಕ್ಕೆ ಪಲಾವ್ ಎಲೆ ಹಾಕಿದ್ದೀವಿ. ಈಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದನ್ನ. ಈಗ ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ, 1-1.5 ಸ್ಪೂನು ಜೀರಿಗೆ ಚಟ ಅಂದಮೇಲೆ ಮೊದಲೇ ನಾವು ಅರ್ಧ ತಾಸು ಮೊದಲು ತೊಗರಿಬೇಳೆನ ಚೆನ್ನಾಗಿ ತೊಳೆದು ನೆನೆಸ್ಕೊಂಡಿರಬೇಕು. ಈಗ ಅದನ್ನ ಫ್ರೈ ಮಾಡಿಕೊಂಡು ಅದಕ್ಕೆ ಒಣ ಮೆಣಸು ಇರುತ್ತಲ್ಲ, ಅದನ್ನ ಪೀಸ್ ಮಾಡಿ ಸ್ವಲ್ಪ ಹಾಕಬೇಕು. ಆಮೇಲೆ ಸಣ್ಣದಾಗಿ ಕೊಚ್ಚಿಟ್ಕೊಂಡಿರೋ ಈರುಳ್ಳಿ, 1 ದೊಡ್ಡ ಸೈಜಿನ ಈರುಳ್ಳಿ ಸಾಕು, ಅದನ್ನ ಹಾಕೋತಿದ್ದೀವಿ. ಅದನ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಆಗ್ತಾ ಇದೆ. ಹಾಗೆ ಜೀರಿಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಜೀರಿಗೆನೇ ಮೇನ್ ಇದರಲ್ಲಿ. ಹಾಗೂ 1 ಸ್ಪೂನು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಿದ್ದೀವಿ. ಈಗ ಎಲ್ಲ ಸೇರಿಸಿ ಫ್ರೈ ಮಾಡಬೇಕು, ಮಿಕ್ಸ್ ಮಾಡಬೇಕು. ಈಗ ಸಣ್ಣದಾಗಿ 2 ಹಸಿ ಮೆಣಸಿನ್ಕಾಯಿ ಮಿಡ್ಲಷ್ಟೇ ಕಟ್ ಮಾಡ್ಕೊಂಡಿರ್ಬೇಕು. ಅದನ್ನ ಎಲ್ಲನೂ ಮಿಕ್ಸ್ ಮಾಡಿ, ಆಮೇಲೆ 1.5 ಸ್ಪೂನು ಅರಿಶಿನ ಪುಡಿಯನ್ನು ಹಾಕಬೇಕು. ಆಮೇಲೆ ಎಲ್ಲವನ್ನು ಫ್ರೈ ಮಾಡ್ತಾ ಇರಬೇಕು. ಅರಿಶಿಣದ ಸ್ಮೆಲ್ ಕೂಡ ಘಮ ಅಂತ ಇದೆ. ಈಗ ಇಂಗನ್ನು ಸ್ವಲ್ಪ ಇಂಗನ್ನು ಹಾಕಬೇಕು. ಅದನ್ನ ಆಯಿಲಲ್ಲಿ ಫ್ರೈ ಮಾಡಬೇಕು. ಸೊ ಮೊದಲೇ ಇಂಗು ಹಾಕ್ತಿದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಈಗ ನೆನೆಸಿರೋ ತೊಗರಿಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡು ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ತಿದ್ದೀವಿ. 10 to 15 ವಿಸಲ್ಸ್ ತರಿಸ್ಬೇಕು, ಆಯಿತಾ? ಇಲ್ಲಾಂದರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ದಾಲ್ ತಡ್ಕ. ಈಗ ನೋಡಿ, ಒಂದು 10-15 ವಿಸಲ್ ಆದಮೇಲೆ ಈ ಥರ ಬಂದಿದೆ ದಾಲ್ ತಡ್ಕ. ತುಂಬ ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆ. ಮತ್ತು ನಿಮಗೆ ಹೇಗೆ ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನದ ಜೊತೆ. ಥ್ಯಾಂಕ್ ಯು.